ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಖಾಲಿ ಸೇರಿಟ್ರೆ ಅಪ್ಶಕುನ ಅಲ್ವಾ? ಸೊಸೆ ನಮ್ಮ ಮನೆ ಒಳಗಡೆ ತುಂಬಿಸ್ಕೋಬೇಕಾದ್ರೆ ಈ ರೀತಿ ಅಪ್ಶಕುನ ಆದ್ರೆ ನಾಳೆ ಇನ್ನೇನೆಲ್ಲ ಆಗತ್ತೆ? ಮೈ ಮೇಲೆ ಜ್ಞಾನ ಇರ್ಲಿ ಸುಮತಿ. ಸೇರ್ ಇಟ್ಕೊಂಡಿದ್ಯಾ? ಸೊಸೆಂದಿರ್ ನಮ್ಮ ಮನೆ ತುಂಬಿಸ್ಕೊಳಕ್ ಮುಂಚೆ ಸೇರ್ ಚೆಲ್ಲಿದ್ರೆ ಅಪ್ಶಕುನ. ಅದ್ಗೆ ಅಪಶಕುನ ಗಿಪಶಕುನ ಏನೂ ಇಲ್ಲ. ನಮಗಂತದ್ದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನಗ್ನಗ್ತಾ ಸೊಸೆ ಅಂದ್ರನ್ನ ಮನೆ ಒಳಗೆ ಕರ್ಕೊಳ್ಳಿ. ಈ ಶಾಸ್ತ್ರ ಗಿಸ್ತ್ರ ಎಲ್ಲ ಯಾಕೆ? ಹಾಗಂತ ಎಲ್ಲ ಶಾಸ್ತ್ರ ಬಿಟ್ಬಿಡಕ್ ಆಗತ್ತ ನರಸಿಂಹ? ನಾವೇ ಹೀಗೆ ಹೇಳಿದ್ರೆ ನಮ್ಮ ಮಕ್ಕಳು ಏನ್ ಕಲಿತಾರೆ? ಆಯ್ತಲ್ಲ, ಬರೀ ಮಾತು ಯಾಕೆ? ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು. ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವ್ರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತಾವ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಏನ್ ಮಾಡ್ತಾನೋ ಏನ್ ಕತೆನೋ. ಏನ್ ಇಬ್ರು ಗುಸುಗುಸು ಅಂತ ಇದ್ದೀರಾ? ಇಬ್ರು ಸೊಸೆಂದ್ರು ಸೇರಿ ಅತ್ತೆಂದಿರ ಮೇಲೆ ಮಸಿತಿದ್ದೀರಾ? ಇಲ್ಲ ಅಮ್ಮ, ಪಿಂಕಿ ಏನೇನೋ ಹೇಳ್ತಾ ಇದ್ಲು. ಏನಿಲ್ಲ ಅತ್ತೆ, ಗೀತಾ ಏನು ಗೊತ್ತಿಲ್ಲ ಅಂದ್ಲು, ಅದಕ್ಕೆ ಹೇಳ್ಕೊಡ್ತಿದ್ದೆ. ಅಯ್ಯೋ, ಅದರಲ್ಲಿ ಕಲಿಯುವಂಥದ್ದು ಏನಿದೆ ನೋಡು. ನಾನು ನಿಮ್ಮಿಬ್ಬರಿಗೂ ಬಾದಾಮಿ ಹಾಲು ಮಾಡಿದ್ದೀನಿ, ಅದರಲ್ಲಿ ರಾಮರಸ ಹಾಕಿದ್ದೀನಿ. ಅದು ಕುಡಿದ್ಮೇಲೆ ಎಲ್ಲ ತಾನಾಗಿ ಆಗತ್ತೆ. ಪ್ರಣತಿ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ, ಅದು ನೀವಿಬ್ರು ಕುಡಿದ್ಬಿಟ್ಟು ರೂಮ್ಗೆ ಹೋಗಿ. ಏ ಪಿಂಕಿ, ರಾಮರಸ ಅಂದ್ರೆ ದೇವ್ರ ಪ್ರಸಾದನ. ಯಾಕೆ ನಗ್ತಿದ್ಯಾ? ಗೀತಾ, ಕುಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. 31, 32, 33, 34. ಅರೆ, ಸ್ಪೆಷಲ್ ಬಿಡನ ಲಕ್ಕಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ದತ್ತಣ್ಣು ಬೇರೆ ಸ್ಪೆಷಲ್ ಬಿಡ ಕೊಡ್ತೀನಿ ಅಂತ ಬೇರೆ ಹತ್ತಿಸ್ಬಿಟ್ಟಿದ್ದೀನಿ. ಈಗ ಏನಾದ್ರು ಕೊಡಲಿಲ್ಲ ಅಂದ್ರೆ ಅಷ್ಟೇ, ಇದೇ ಬಿಡನ ಸ್ಪೆಷಲ್ ಬಿಡ ಅಂತ ಮ್ಯಾನೇಜ್ ಮಾಡ್ಬಿಡ್ಬೇಕು. ಏಯ್, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ದತ್ತಣ್ಣ, ತಗೋ ಸ್ಪೆಷಲ್ ಬೀಡ ತಿನ್ನು, ಒಳ್ಳೆ ಪವರ್ ಬರುತ್ತೆ. ಬೆಳಿಗ್ಗೆ ನೀನೇ ಬಂದು ಹೇಳ್ತೀಯ. ಹೋಗೋಗು, ತಗೋದು, ನಡಿ ನಡಿ, ಹೋಗು. ಸೈ ಮಾಡ್ಬಾರ್ದು, ಹೋಗ್ ಬೇಗ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಏನು ಮಾಡ್ತಾನೋ ಏನು ಕತೆನೋ.
ಸ್ಪೆಷಲ್ ಬೀಡ ತಿನ್ನು, ಒಳ್ಳೆ ಪವರ್ ಬರುತ್ತೆ. ಬೆಳಿಗ್ಗೆ ನೀನೇ ಬಂದು ಹೇಳ್ತೀಯ. ಹೋಗೋಗು ತಗೋದು, ನಡಿ ನಡಿ ಹೋಗು. ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಪಾಪ ಅಕ್ಕಾರು ಎಷ್ಟು ದುಃಖ ಮಾಡ್ಕೊಂಡ್ವೇನ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬ್ಯಾಸರಾಗ್ಯದಂತ? ಆಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನ ಆ ಮಾಡು. ಮನೋ, ಮಾವ, ನೀವು ಬರ್ತಿರೋ ಇಲ್ವೋ? ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗುರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ.
ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ?